ಮಹಾದಾಸೋಹದ ಮಹಾ ಅಡುಗೆ ಮನೆಯಲ್ಲಿ ನಾನಿದ್ದೀನಿ. ಕೊಪ್ಪಳ ಗವಿಸಿದ್ದೇಶ್ವರ ಮಠ. ಸೊ ಈ ಹಿಂಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಅಕ್ಕಿ ಸಿದ್ಧಪಡಿಸಿ ಅನ್ನ ಸಿದ್ಧಪಡಿಸಿ ಭಕ್ತರಿಗೆ ಉಣಬಡಿಸುವಂತಹ ಕೆಲಸ ಆಗ್ತಾ ಇದೆ. ತುಂಬಾನೇ ಇಡೀ ಈ ಜಾತ್ರೆಯ ಆವರಣದಲ್ಲಿ, ಇಡೀ ಈ ಗವಿಸಿದ್ದೇಶ್ವರ ಸಂಸ್ಥಾನದಲ್ಲಿ ತುಂಬಾನೇ ಬ್ಯುಸಿ ಪ್ಲೇಸ್ ಅಂತಂದ್ರೆ ಅದು ಈ ಅಡುಗೆ ಮನೆ. ಸೊ ಇದರ ಉಸ್ತುವಾರಿ ನೋಡ್ಕೊಳ್ತಾ ಇರೋರು ನನ್ನ ಜೊತೆಗಿದ್ದಾರೆ. ಪ್ರತಿನಿತ್ಯ ಲಕ್ಷ ಜನ ಇಲ್ಲಿ ಊಟ ಮಾಡ್ತಾರೆ. ಇವತ್ತು ಸುಮಾರು 5 ರಿಂದ 6 ಲಕ್ಷ ಜನ ಮಹಾರಥೋತ್ಸವಕ್ಕೆ ಭಾಗಿಯಾಗ್ತಿದ್ದಾರೆ ಅಂತಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದಲೇ ಭಕ್ತರಿಗೆ ಪ್ರಸಾದವನ್ನ ವಿತರಿಸ್ತಾ ಇದ್ದಾರೆ. ಇಲ್ಲಿನ ಅಡುಗೆ ಮನೆ ಆರದೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಜಾತ್ರೆಯ ಸಂದರ್ಭದಲ್ಲಿ ಇರುತ್ತೆ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ನಮಸ್ಕಾರ, ನಿಮ್ಮ ಹೆಸರು? ಸಿದ್ದನಗೌಡ್ರು. ಗೌಡ್ರೆ, ಎಷ್ಟು ಕೆಜಿ ಲೆಕ್ಕನ ಇಲ್ಲ ಬಿಡಿ, ಎಷ್ಟು ಕ್ವಿಂಟಲ್ ಅಕ್ಕಿ ಇವತ್ತು? ಇವತ್ತು 120 ಕ್ವಿಂಟಲ್ ಮಾಡ್ತೀವಿ. 120 ಕ್ವಿಂಟಲ್. ಓಕೆ, ಇವತ್ತು ಎಷ್ಟು ಲಕ್ಷ ಜನ ಊಟ ಮಾಡೋ ನಿರೀಕ್ಷೆ ಇದೆ? ಇವತ್ತು ಒಂದು 5-6 ಲಕ್ಷ ಜನ ಊಟ ಮಾಡ್ತಾರೆ. ಬೆಳಗ್ಗೆ ಎಷ್ಟೊತ್ತಿಂದ ಸ್ಟಾರ್ಟ್ ಮಾಡಿ? ಮುಂಜಾನೆ 6 ಗಂಟೆಲಿ ಚಲೋ ಐತ್ರಿ. 6 ಗಂಟೆಯಿಂದ ಪ್ರಸಾದ ಸ್ಟಾರ್ಟ್? 6 ಗಂಟೆಲಿ ಚಲೋ ಐತ್ರಿ. ಹೌದ್ರಿ. ಓಕೆ, ಎಷ್ಟು ದಿನದ ಪ್ರಿಪರೇಷನ್ ಇದು? ಇದು ನಾವು 5 ದಿನ ಮಾಡ್ತೀರಿ. ಒಟ್ಟು ಮುಂದಿನ ಅಮಾವಾಸ್ಯೆ ಮಠ ಮಾಡ್ತಾರ, ಕಂಟಿನ್ಯೂ ಇರ್ತಾರೆ. ನಾವು 5 ದಿನ ಶಿವ ಮಾಡ್ತಾರ. ಏನೇನ್ ಮಾಡಿರಿ ಅಡಿಗೆ? ಹಾಗಾದ್ರೆ ಈಗ ನಮ್ದು ಅಕ್ಕಿ ಮಾಡೋದು ಅಷ್ಟ ಕೊಟ್ರಿ ನಮ್ಗ. ಬೇರೆ ಊರವ್ರಿಗೆ ಸಾರು ಮಾಡೋದು, ಪಲ್ಯ ಮಾಡೋದು, ಆಮೇಲೆ ಚಟ್ನಿ ಮಾಡೋದು, ಆಮೇಲೆ ಕಾಯಿ ಪಲ್ಯ ಇವೆಲ್ಲ ಬೇರೆ ಊರವ್ರು ಇರ್ತಾರ್ರಿ. ನಮ್ದು 5 ದಿನ ಅನ್ನ ಅಷ್ಟ ಮಾಡ್ತೀವಿ ನಾವು. ಸಾಹೇಬ್ರ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಅರವಿಂದ್ ಮೇಡಮ್. ಅರವಿಂದ್, ಯಾವ್ರಿ? ಇಲ್ಲೇ ಲೋಕಲ್ ಆಮೇಲೆ ಕೊಪ್ಪಳದವ್ರೆ. ಓಕೆ, ಸೊ ಪ್ರಸಾದ ಆತ್ ನಿಮ್ದು? ಪ್ರಸಾದ ಆಯ್ತಮ್ಮ, ಭಾಳ ಚೆನ್ನಾಗಿ ನೀವು ಮಾಡ್ಕೊಳ್ಳಿ. ಚೆನ್ನಾಗಿ ನಾನು ಆಯ್ತು, ನಂದು ಬೆಳಗ್ಗೆ ಪ್ರಸಾದ ಭಾಳ ಚೆನ್ನಾಗಿರುತ್ತೆ. ಮಾಡಿ 21 ದಿವಸ ತನಕ ಇರುತ್ತೆ ಮೇಡಮ್. ಇದು ಇವತ್ತಿಂದ ಸ್ಟಾರ್ಟ್ ಮೇಡಮ್. ಜಾತ್ರೆಯಿಂದ 3 ದಿವಸ ಕಾರ್ಯಕ್ರಮ ಇರುತ್ತೆ. 15, 16, 17 ಮೇನ್ ಕಾರ್ಯಕ್ರಮ 3 ದಿವಸ. ಆಮೇಲೆ ಆ ಕಡೆ ಜಿಲೇಬಿ ನೋಡಿದ್ರಲ್ಲ, ಒಂದು 16 ಲಕ್ಷ. ಹೋದ್ ಸಲ ಏನಾಯ್ತಮ್ಮ, ಹೋಳಿಗೆ ಮಾಡಿಸಿತ್ತು. ಈ ಸಲ ಜಿಲೇಬಿ ಮಾಡಿದೆ. ವರ್ಷ ಒಂದೊಂದು ಐಟಮ್ ಮಾಡುತ್ತಮ್ಮ. ವರ್ಷ ಒಂದೊಂದು ಐಟಮ್ ಅವರು ಭಕ್ತರು ಏನ್ ಸೇವೆ ಮಾಡ್ತಾರೆ ಅವ್ರ ಮ್ಯಾಗ ಹೋಗುತ್ತಮ್ಮ. 120 ಕ್ವಿಂಟಲ್ ಅಕ್ಕಿ, 20 ಲಕ್ಷ ಕಡಕ್ ರೊಟ್ಟಿ, 16 ಲಕ್ಷ ಜಿಲೇಬಿ, ಕ್ವಿಂಟಲ್ ಗಟ್ಲೆ ಕಾಯಿ ಪಲ್ಯ, ಸಾರ್ ಎಷ್ಟು ಅಂತ? ಎಷ್ಟು ಮೇಡಮ್, ಸಾರ್ ಲೆಕ್ಕನೇ ಇಲ್ಲ. ಅದು ಒಂದು ಕೊಪ್ಪರಿಕೆ ಸುಮಾರು ಅದು ಎಷ್ಟು ಅಂದ್ರೆ ಸುಮಾರು ಒಂದು 10 ರಿಂದ 20 ಸಾವಿರ ಒಂದು ಕೊಪ್ಪರಿಕೆ ಮೇಡಮ್. ಜನ ಒಂದು ಪಂಕ್ತಿ ಊಟ ಮಾಡೋದ್ರೆ 1 ಲಕ್ಷ ಜನ ಹೋಗುತ್ತೆ ಮೇಡಮ್. ಒಂದ್ ಕೊಪ್ಪರಿಗೆ ಅಂದ್ರೆ ಎಷ್ಟು ಲಕ್ಷ ಜನ ಆ ಸಾರ್ನ ಉಪಯೋಗಿಸ್ಕೊಂಡು ಊಟ ಮಾಡ್ಬೋದು? ಲಕ್ಷಣಕ್ಕೆ 1,000 ಗಟ್ಲೆ ಹೋಗುತ್ತೆ ಮೇಡಮ್. 25-30 ಸಾವಿರ ಜನ ಗಟ್ಲೆ ಒಂದು ಕೊಪ್ಪರಿಗೆ ಒಂದು ಸಾಂಬಾರ್. ನೀವೇನು ಬೋಗೋಣೆ ಅಂತಿರಲ್ಲ ಮನೆಯಲ್ಲಿ, ಒಂದಿಷ್ಟು ಮಾಡಿದ್ರೆ 5-10 ಜನ ಊಟ ಮಾಡ್ತೀರಿ ಮನೆಯಲ್ಲಿ. ಒಂದು ಕೊಪ್ಪರಿಗೆ ಮಾಡಿದ್ರೆ ಸುಮಾರು ಒಂದು 40 ರಿಂದ 50 ಸಾವಿರ ಜನ ಊಟ ಮಾಡ್ತಾರೆ. ಕ್ವಿಂಟಲ್ ಲೆಕ್ಕನ ಕೆಜಿ ಲೆಕ್ಕ ಸಿಗಲ್ಲ ಮಾತ್ರ. ಕ್ವಿಂಟಲ್ ಕೆಜಿ ಲೆಕ್ಕ, ಅದು ಕೊಪ್ಪರಿಗೆ ಲೆಕ್ಕ. ಅದು ಏನ್ ಹಾಕಿರ್ತೀವೋ ಆ ಟೈಮ್ ಎಲ್ಲ ಪದಾರ್ಥಗಳು ಇರುತ್ತೆ, ಅದು ಲೆಕ್ಕ ಹಾಕಿ ಮಾಡ್ತಾರೆ ಮೇಡಮ್. ಅಲ್ಲ ಸರ್, ಇದು ಅಡ್ಗೆ ಮನೆ. ಒಂದ್ ಸ್ವಲ್ಪ ಜಾಗ್ರತೆ ತಪ್ಪಿದ್ರು ಏನೋ ದೊಡ್ಡ ಅನಾಹುತ ಆಗುತ್ತೆ. ಇಷ್ಟು ವರ್ಷದಿಂದ ಇಷ್ಟೊಂದು ಜಾಗೃತ ವಹಿಸಿ ಇಷ್ಟು ಲಕ್ಷ ಜನರ ಮಧ್ಯೆ ಹೆಂಗೆ ನಡ್ಸ್ಕೊಂಡ್ ಬರ್ತಿದ್ದೀರಿ? ಸಾಸಿವೆ ಕಾಳಷ್ಟು ಕೂಡ ವ್ಯತ್ಯಾಸ ಆಗಲ್ಲ ಮೇಡಮ್. ಹಾಗಾದ್ರೆ ಎಲ್ಲದು ಗವಿಸಿದ್ದೇಶ್ವರ ಮಹಾತ್ಮ ಅವ್ರ ಕೃಪೆ ಎಲ್ಲ ಅವ್ರ ಆಶೀರ್ವಾದ ಮೇಡಮ್. ಅವ್ರ ಕರ್ತವ್ಯ ಗದ್ದಿಯಲ್ಲಿ ನಾವೇನಿದೀವಲ್ಲ, ಏನು ಒಂದು ಇಷ್ಟು ಕೂಡ ಒಂದು ಇಂಚು ಕೂಡ ಏನು ಫರಕ್ ಆಗಲ್ಲ ಮೇಡಮ್. ಏನೇನು ಆಗೋದಿಲ್ಲ ಮೇಡಮ್, ಏನೇನು ಆಗೋದಿಲ್ಲ. ಅಲ್ಲ ಮೇಡಮ್, ಎಲ್ಲ ಅವ್ರ ಪ್ರಭಾವ, ಅದೆಲ್ಲ ಅವ್ರ ಅವ್ರ ಆಶೀರ್ವಾದ. ಗವಿಸಿದ್ದೇಶ್ವರ ಅವ್ರು ನಮ್ಮ ಆಶೀರ್ವಾದದಿಂದನೇ ನಾವು ಇಷ್ಟೆಲ್ಲ ಜನ ಸೇವೆ ಮಾಡ್ತಾ ಇದ್ದೀವಿ ಮೇಡಮ್. ಇಲ್ಲಿ ಯಾರು ಒಂದು ಸ್ವಂತ ಇಲ್ಲ, ಎಲ್ಲರೂ ಒಂದು ಭಕ್ತಿ ಸೇವೆಯಿಂದ ನಾವೆಲ್ಲ ಮಾಡ್ತಾ ಇದ್ದೇವೆ ಮೇಡಮ್. ಇದು ತುಂಬಾ ಬಹಳ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು. ಸೊ ಇಲ್ಲಿ ತುಂಬಾ ಜನ ದೂರದಿಂದ ಬಂದಿದ್ದಾರೆ, ಲೋಕಲೇಟ್ಸ್ ಬಂದಿದ್ದಾರೆ. ಸೊ ಇವ್ರು ಎಲ್ಲರೂ ಕೂಡ ತುಂಬಾನೇ ಪ್ರೀತಿ ಭಕ್ತಿ ಭಾವದಿಂದ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಇಲ್ಲಿನ ಸೇವೆ ಮಾಡ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಅತಿ ದೊಡ್ಡ ಅಡಿಗೆ ಮನೆಯಲ್ಲಿ ನಾವಿವತ್ತು ಇದೀವಿ. ಸೊ ಇಲ್ಲಿ ಕ್ವಿಂಟಾಲ್ ಗಟ್ಟಲೆ ಅಕ್ಕಿ ಬೇಯ್ತಾ ಇದೆ, ಸಾರು ಬೇಯ್ತಾ ಇದೆ, ಕಾಯಿ ಪಲ್ಯ ಬೇಯ್ತಾ ಇದೆ. ಸೊ ಇವರು ಯಾರೂ ಕೂಡ ಒಂದ್ ಸ್ವಲ್ಪನೂ ದಾಹ ಅಂದುಕೊಳ್ಳದೆ ಪ್ರೀತಿ ಭಕ್ತಿ ಭಾವದಿಂದ ಆ ಭಕ್ತಿಯಲ್ಲಿ ಮಿಂದೆದ್ದು ಕೆಲಸ ಮಾಡ್ತಿರೋದನ್ನ ನಾವು ಗಮನಿಸಬಹುದು. ಒಂದೊಂದು ಕೊಪ್ಪರಿಗೆಯಲ್ಲಿ ಇಲ್ಲಿ ಪಲ್ಯ, ಸಾರು, ರಸಂ ಎಲ್ಲ ಸಿದ್ಧಪಡಿಸ್ತಾ ಇರೋದನ್ನು ಕೂಡ ನಾವು ಗಮನಿಸಬಹುದು. ಸೊ ಒಂದೊಂದು ಕೊಪ್ಪರಿಗೆಯ ಲೆಕ್ಕ ನಮಗೆ ಸಿಗೋದಿಲ್ಲ. ಆದ್ರೆ ಒಂದು ಪಂಕ್ತಿ ಅಂದ್ರೆ ಇಲ್ಲಿನ ಒಂದು ಪಂಕ್ತಿಯಲ್ಲಿ ಸುಮಾರು 35,000 ರಿಂದ 40,000 ಜನ ಊಟ ಮಾಡ್ತಾರಂತೆ. ಸೊ ಆ ದೊಡ್ಡ ಕೊಪ್ಪರಿಗೆಯನ್ನ ಗಮನಿಸ್ತಾ ಇದ್ದೀರಿ. ಇಂತಹ 10 ಕೊಪ್ಪರಿಗೆಯ ಮೂಲಕ ಇಲ್ಲಿ ಅಡಿಗೆ ಮಾಡಿ ಭಕ್ತರಿಗೆ ಉಣಬಡಿಸುವಂತಹ ಕೆಲಸ ಆಗ್ತಾ ಇದೆ. ಇಲ್ಲಿ ಎಲ್ಲ ವ್ಯವಸ್ಥೆ ಆಗಿ ಹೋಗಿದೆ.
ಇಲ್ಲಿ ಬೇಕಾಗಿರುವಂತಹ ತರಕಾರಿ, ಬೇಕಾಗಿರುವಂತಹ ಧಾನ್ಯ, ಬೇಕಾಗಿರುವಂತಹ ಕಟ್ಟಿಗೆ, ಬೇಕಾಗಿರುವಂತಹ ಗ್ಯಾಸ್, ಉಪ್ಪು, ನೀರು ಪ್ರತಿಯೊಂದನ್ನ ಭಕ್ತರೇ ತರ್ತಾರೆ, ಭಕ್ತರೇ ಉಣಬಡಿಸ್ತಾರೆ. ಭಕ್ತರಿಗೋಸ್ಕರ ಮಾಡುವಂತಹ ಮಹಾ ಜಾತ್ರೆ ಇದು. ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಜೊತೆ ಸಬಾ ಹಕೀಂ, ನ್ಯೂಸ್ ಫಸ್ಟ್, ಗವಿಸಿದ್ದೇಶ್ವರ ಸಂಸ್ಥಾನದ ಮಹಾದಾಸೋಹ ಮಠ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.